ನನಗೆ ಗೊತ್ತು ಈ ಒಂದು ಅಪ್ಡೇಟ್ ಬಗ್ಗೆ ನೀವು ತುಂಬ ಕಡೆ ಸರ್ಚ್ ಮಾಡಿರ್ತೀರಾ, ತುಂಬ ಯೂಟ್ಯೂಬಲ್ಲಿ ವೀಡಿಯೋಗಳನ್ನ ನೋಡಿರ್ತೀರಾ. ಬಿಕಾಸ್ ಪಿ ಕೆ ಎಲ್ ಯಾವಾಗ ಸ್ಟಾರ್ಟ್ ಆಗುತ್ತೆ ನನಗೂ ಕೂಡ ತುಂಬ ಜನ ಕಾಮೆಂಟ್ ಮಾಡಿದ್ದೀರಾ. ಇವಾಗ ಪಿ ಕೆ ಎಲ್ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದರೆ ಪಿ ಕೆ ಎಲ್ ಮ್ಯಾನೇಜ್ಮೆಂಟ್ ಅವರು ಆಗಸ್ಟ್ 29ನೇ ತಾರೀಕು ಪಿ ಕೆ ಎಲ್ ಸ್ಟಾರ್ಟ್ ಆಗ್ತದೆ. ಇನ್ನು ಯಾವುದೇ ಥರ ಸರ್ಚ್ ಮಾಡೋದು ಬೇಡ, ಯಾವಾಗಂತ ವೆಯ್ಟ್ ಮಾಡೋದು ಬೇಡ. ಆಗಸ್ಟ್ 29ನೇ ತಾರೀಕು ರೆಡಿ ಆಗಿಬಿಡಿ, ಪಿ ಕೆ ಎಲ್ ಲೈವ್ ಆಕ್ಷನ್ ಕೂಡ ಬರ್ತಾ ಇದೆ. ಸೊ ಅವತ್ತಿನಿಂದ ಒಳ್ಳೊಳ್ಳೆ ಮ್ಯಾಚ್ಗಳೆಲ್ಲ ಸಿಗುತ್ತೆ. ಬಟ್ ಇನ್ನು ಟೈಸ್ ಕೂಡ ಅನೌನ್ಸ್ ಮಾಡಿಲ್ಲ. ಅನೌನ್ಸ್ ಮಾಡಿದ ತಕ್ಷಣ ನಾನು ವೀಡಿಯೋ ಮಾಡ್ತೀನಿ. ಮತ್ತು ನೀವು ಎಲ್ಲಿ ನೋಡಬೇಕು ಅಂತ ಹೇಳಿದ್ರೆ ಪಿ ಕೆ ಎಲ್ನ ಸ್ಟಾರ್ ಸ್ಪೋರ್ಟ್ಸ್ ಕನ್ನಡದಲ್ಲಿ ನೋಡ್ಬೋದು, ಮತ್ತು ಜಿಯೋ ಹಾಟ್ಸ್ಟಾರಲ್ಲಿ ನೋಡ್ಬೋದು. ಜಿಯೋ ಹಾಟ್ಸ್ಟಾರಲ್ಲಿ ಫ್ರೀ ಬರುತ್ತೆ ಏನೋ ಗೊತ್ತಿಲ್ಲ, ಬಿಕಾಸ್ ಜಿಯೋ ಸಿಮ್ ಯಾರೆಲ್ಲ ಯೂಸ್ ಮಾಡ್ತಾರೆ ಅವರು ಫ್ರೀ ಸಿಗುತ್ತೆ. ಬಟ್ ನಾನ್ ಜಿಯೋ ಸಿಮ್ ಯಾರು ಯೂಸ್ ಮಾಡ್ತಾರೆ ಅವರಿಗೆಲ್ಲ ಸಿಗಲ್ಲ ಅಂತ ಅನಿಸುತ್ತೆ. ಬಟ್ ಅದ್ರ ಬಗ್ಗೆ ಇನ್ನೂ ಅಪ್ಡೇಟ್ ಬಂದಿಲ್ಲ, ಬಂದಮೇಲೆ ನಾನು ವೀಡಿಯೋ ತಿಳಿಸ್ಕೊಡ್ತೀನಿ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದಂದರೆ ಮಾಡ್ಕೊಳ್ಳಿ, ಮತ್ತು ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಲಿಂಕ್ ಇದೆ, ಹೋಗಿ ಜಾಯ್ನ್ ಆಗಿ. ಮತ್ತು ಎರಡನೇ ಅಪ್ಡೇಟು, ನಮ್ಮ ಈ ಒಂದು ಸೀಸನು ಬೆಂಗಳೂರು ಬುಲ್ಸ್ ಸ್ಟಾರ್ಟಿಂಗ್ 7 ಇದು ಪ್ರಾಬಬಲ್ 7 ಅಂತಲೇ ಹೇಳ್ತೀನಿ. ಬಿಕಾಸ್ ಆಲ್ಮೋಸ್ಟ್ ಇದೇ ಥರ 7 ಮಾಡೋದು ಅಂತ ನನಗೇನೋ ಅನ್ನಿಸ್ತಾ ಇದೆ. ತುಂಬ ವೀಡಿಯೋ ಮಾಡಿದ್ದೀನಿ ಆ್ಯಕ್ಚುಲಿ ಈ ಒಂದು ಸೀಸನ್ದು ಬೆಂಗಳೂರು ಬುಲ್ಸ್ ಎಲ್ಲನೂ ಕೂಡ ಅನಲೈಸ್ ಮಾಡಿ, ಹೋಗಿ ನೋಡಿಲ್ಲ ಅಂದರೆ ನೋಡ್ಕೊಬನ್ನಿ. ಮತ್ತು ಇವಾಗ ನಾವು ಸ್ಟಾರ್ಟಿಂಗ್ 7 ಬಗ್ಗೆ ಮಾತಾಡೋದ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಫಸ್ಟ್ ಪ್ಲೇಯರ್ ಯೋಗೇಶ್ ಜಯ, ಇವರು ರೈಟ್ ಕವರಲ್ಲಿ ಆಡ್ತಾರೆ, ಮೋಸ್ಟ್ ಎಕ್ಸ್ಪೆನ್ಸಿವ್ ಪ್ಲೇಯರ್ ನಮ್ಮ ಬೆಂಗಳೂರು ಬುಲ್ಸ್ಗೆ. ಎರಡನೇ ಪ್ಲೇಯರು ಆಕಾಶ್ ಇಂಡೆ, ಇವರು ಮೇನ್ ರೈಡರ್ ನಮ್ಮ ಬೆಂಗಳೂರು ಬುಲ್ಸ್ಗೆ, ರೈಟ್ ಇನ್ನಲ್ಲಿ ಆಡ್ತಾರೆ. ಮತ್ತು ಮೂರನೇ ಪ್ಲೇಯರು ಸಂಜಯ್ ದುಲು, ಇವರು ರೈಟು ಕವರಲ್ಲಿ ಆಡ್ತಾರೆ. ಲಾಸ್ಟ್ ಸೀಸನ್ ಇವರು ಚಾಂಪಿಯನ್ಸ್ ಟೀಮಲ್ಲಿ ಇದ್ದವರು ಹರಿಯಾಣ ಸ್ಟೇಟ್ಸಲ್ಲಿ. ಮತ್ತು ನಾಲ್ಕನೇ ಪ್ಲೇಯರು ಆಶೀಶ್ ಮಲಿಕ್, ಇವರು ಸೆಂಟ್ರಲ್ಲಿ ಆಡ್ತಾರೆ. ಇವರು ಯಂಗ್ಸ್ಟರು, ಡೊಮೆಸ್ಟಿಕಲ್ಲಿ ಸಖತ್ತೆ ಪರ್ಫಾರ್ಮ್ ಮಾಡಿದ್ರೆ ಅಂತ ಈ ಒಂದು ಸೀಸನ್ ತಗೊಂಡಿದ್ದಾರೆ. ಮತ್ತು ಐದನೇ ಪ್ಲೇಯರು ಧೀರಜ್, ಇವರು ಲೆಫ್ಟ್ ಕವರಲ್ಲಿ ಆಡ್ತಾರೆ. ಇವ್ರ ಕಡೆಯಿಂದ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ ಬಿ ಸಿ ರಮೇಶ್ ಅವರು, ಬಿಕಾಸ್ ತುಂಬ ಇಂಟರ್ವ್ಯೂ ಕೂಡ ಹೇಳ್ಕೊಂಡಿದ್ದಾರೆ. ಮತ್ತು ಆರನೇ ಪ್ಲೇಯರು ಲೆಫ್ಟಿನಲ್ಲಿ ಆಡ್ತಾರೆ, ಪಂಕಜ್ ಠಾಕೂರ್ ಅಂತ. ಸೊ ಈ ಒಬ್ಬ ಪ್ಲೇಯರ್ ನಮ್ಮ ಲಾಸ್ಟ್ ಸೀಸನ್ ಬೆಂಗಳೂರು ಬುಲ್ಸಲ್ಲಿ ಕೂಡ ಇದ್ರು, ಬಟ್ ಅಷ್ಟೊಂದು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿಲ್ಲ. ಸೊ ನೋಡೋದ ಈ ಒಂದು ಸೀಸನ್ ಏನು ಮಾಡ್ತಾರೆ ಅಂತ. ಮತ್ತು ಲೆಫ್ಟು ಕಾರ್ನರಲ್ಲಿ ಅಂಕುಶ್ ರಾತಿ ಇರ್ತಾರೆ. ನಮ್ಮ ಈ ಒಂದು ಸ್ಟಾರ್ಟಿಂಗ್ 7 100% ಯೋಗೇಶ್ ಜಯ ಮತ್ತು ಅಂಕುಶ್ ರಾತಿ ಫಿಕ್ಸ್ ಅಂತಲೇ ಹೇಳ್ಬೋದು. ಬಿಕಾಸ್ ಅಂಕುಶ್ ರಾತಿಗೆ ಸಖತ್ ಎಕ್ಸ್ಪೀರಿಯನ್ಸ್ ಇದೆ. ಅವರು ಜೈಪುರ್ ಪಿಂಕ್ ಪ್ಯಾಂಥರ್ಸ್ಗೆ ಆಡಿದ್ದು 4 ಸೀಸನ್ 3 ಸೀಸನ್ ಆಡಿದ್ದಾರೆ. ಬಟ್ ಅಲ್ಲಿ ಆಡಿರೋ ಸೀಸನೆಲ್ಲ ಕೂಡ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ನಿಮಗೇನಾದರೂ ಯಾವ ಪ್ಲೇಯರು ಲಾಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಟಾಪ್ ಬೆಸ್ಟ್ ಪ್ಲೇಯರ್ ಯಾರು ಅಂತ, ಬೆಂಗಳೂರು ಬುಲ್ಸಲ್ಲಿ ಟಾಪ್ 5 ಬೆಸ್ಟ್ ಪ್ಲೇಯರ್ ಯಾರು ಅಂತ ಹೋಗಿ ನೋಡಿಲ್ಲ ಅಂದರೆ ನೋಡ್ಕೊಬನ್ನಿ. ಬಟ್ ಈ ಒಂದು ಸ್ಟಾರ್ಟಿಂಗ್ 7 ನಿಮಗೆ ಯಾವ ಥರ ಇದೆ ಅಂತ ಕಾಮೆಂಟ್ ಮಾಡಿ. ನಿಮ್ಮ ಪ್ರಕಾರನೂ ಕೂಡ ಇರುತ್ತಲ್ಲ, ಓಕೆನಾ? ಇವಾಗ ಈ ಒಂದು ಸ್ಟಾರ್ಟಿಂಗ್ 7 ಇರುತ್ತೆ ಅಂತ ನಿಮಗೂ ಗೊತ್ತಿರುತ್ತೆ. ಸೊ ಅದನ್ನು ಕೂಡ ಕಮೆಂಟ್ ಮಾಡ್ಬೋದು. ಮತ್ತು ಸಬ್ಸ್ಟಿಟ್ಯೂಟ್ ಪ್ಲೇಯರ್ಸ್ ಯಾರು ಅಂತ ಹೇಳಿದ್ರೆ ಅಲಿರಿಜಾ ಮಿರ್ಜಾ, ಇವರು ರೈಟ್ ರೈಡರ್ ಆಗಿ ಬರ್ತಾರೆ. ಇವರು ಇರಾನ್ ಪ್ಲೇಯರು. ಮತ್ತು ಎರಡನೇ ಪ್ಲೇಯರು ಮಣಿಪಾಲ್ ಅಂತ ಲೆಫ್ಟ್ ರೈಡರು. ಮತ್ತು ಶುಭಮ್ ಬಿಟ್ಕೆ, ಇವರು ರೈಟ್ ರೈಡರು. ಮತ್ತು ಸಾಯಿಲ್ ರಾಣೆ ರೈಟ್ ಕಾರ್ನರಲ್ಲಿ ಇರ್ತಾರೆ. ಮತ್ತು ದೀಪಕ್ ಶಂಕರ್, ಇವರು ಲೆಫ್ಟ್ ಕಾರ್ನರಲ್ಲಿ ಇರ್ತಾರೆ. ಮತ್ತು ಸತ್ಯಪ್ಪ ಮಾಟಿ, ಇವರು ರೈಟ್ ಕವರಲ್ಲಿ ಕೂಡ ಬರ್ತಾರೆ. ಮತ್ತು ಇನ್ನೊಬ್ಬ ಪ್ಲೇಯರು ಮನೀಶ್ ದುಲ್ ಅಂತ, ಇವರು ಲೆಫ್ಟ್ ಕವರಲ್ಲಿ ತಗೊಬರ್ಬೋದು. ಈ ಒಂದು ಸೀಸನ್ನು ಇವರು ಸಬ್ಸ್ಟಿಟ್ಯೂಟ್ ಪ್ಲೇಯರ್ ಅಂತಲೇ ಹೇಳ್ತೀನಿ. ಬಿಕಾಸ್ ಈ ಒಂದು ಸ್ಟಾರ್ಟಿಂಗ್ 7 ನನ್ನ ಪ್ರಕಾರ ಸಬ್ಸ್ಟಿಟ್ಯೂಟ್ ಪ್ಲೇಯರ್ ಆಗಿ ಒಳಗಡೆ ಬರೋ ಚಾನ್ಸ್ ಇರೋದು ನನ್ನ ಪ್ರಕಾರ ಸತ್ಯಪ್ಪ ಮಾಟಿ ಅಂತ. ಇವ್ರ ಬಗ್ಗೆ ಬಿ ಸಿ ರಮೇಶ್ ಸಖತ್ತಾಗಿ ಹೇಳ್ಕೊಂಡಿದ್ದಾರೆ, ಒಳ್ಳೆ ಸ್ಟ್ರಾಂಗ್ ಸ್ಟ್ರೆಂತ್ ಇದ್ದಾರೆ ಅಂತ. ಸೊ ನೋಡೋದ ನಿಮ್ಮ ಪ್ರಕಾರನೂ ಕೂಡ ಕಾಮೆಂಟ್ ಮಾಡಿ. ಸ್ಟಾರ್ಟಿಂಗ್ 7 ಹೇಗಿರುತ್ತೆ ಅಂತ ನಾನು ಕೂಡ ತಿಳಿದುಕೊಡ್ತೀನಿ. ಬಟ್ ಯಾರು ಕೂಡ ಕಾಮೆಂಟೇ ಮಾಡೋದ, ಲೈಕ್ ಅಂತೂ ಯಾರು ಕೊಡ್ತಾನೆ ಇಲ್ಲ. ಓಕೆ, ಪರವಾಗಿಲ್ಲ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ ಗಾಯ್ಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಮತ್ತು ಇನ್ನೂ ಒಂದು ಅಪ್ಡೇಟು, ನಿಮ್ಗೇನಾದರೂ ಮೋರ್ ಅಪ್ಡೇಟು ಕ್ರಿಕೆಟು, ಕಬಡ್ಡಿ ಎಲ್ಲ ಸ್ಪೋರ್ಟ್ಸ್ ಬೇಕು ಅಂತ ಹೇಳಿದ್ರೆ ಹೋಗಿ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಬಿಕಾಸ್ ಅಲ್ಲಿ ನಿಮಗೆ ತುಂಬ ಅಪ್ಡೇಟ್ಗಳು ಸಿಗುತ್ತೆ. ಮತ್ತು ಯಾರೊಬ್ಬರು ಕಾಮೆಂಟ್ ಮಾಡಿದ್ರು, ಬ್ರೋ ನೀವು ಅಲ್ಲೆಲ್ಲ ಇಂಗ್ಲೀಷಲ್ಲಿ ಹಾಕ್ತೀರಾ ಅಪ್ಡೇಟ್ಗಳಂತ. ಸೊ ಅಪ್ಡೇಟ್ಗಳೆಲ್ಲ ಇಂಗ್ಲೀಷಲ್ಲೇ ಇರುತ್ತೆ ಬ್ರೋ, ಅದನ್ನು ಕನ್ನಡಕ್ಕೆ ಟ್ರಾನ್ಸ್ಫರ್ ಮಾಡಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಹೋಗಿ ಜಾಯ್ನ್ ಆಗಿ. ಇಂಗ್ಲೀಷು ಕೂಡ ಕಲ್ತ್ಕೊಳ್ಳಿ, ಅಲ್ಲೂ ಕೂಡ ಓದ್ತಾ ಬರುತ್ತೆ ಅಂತ ಹೇಳ್ತೀನಿ ಅಷ್ಟೇ. ಬಟ್ ಮತ್ತು ಇನ್ನೂ ಒಂದು ಅಪ್ಡೇಟ್ ಹೇಳಬೇಕು ಬ್ರೋ, ಇಲ್ಲಿವರೆಗೂ ಯಾರೆಲ್ಲ ವೀಡಿಯೋ ನೋಡ್ತಾರ ಪ್ಲೀಸ್ ಇದು ನನ್ನ ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ. ನಿಮಗೇನಾದರೂ ಕಬಡ್ಡಿ ಇಲ್ಲ ಕ್ರಿಕೆಟಲ್ಲಿ ಯಾವುದೇ ಥರ ಡೌಟ್ಸ್ ಇದ್ದರೆ, ಓಕೆನಾ? ಇವಾಗ ಬೆಂಗಳೂರು ಬುಲ್ಸ್ ಏನಕ್ಕೆ ಈ ಒಂದು ಸ್ಕ್ವಾಡ್ನ ಮಾಡಿದ್ದಾರೆ, ಮತ್ತು ಟೆಸ್ಟಲ್ಲಿ ಏನಕ್ಕೆ ಈ ಥರ ಎಲ್ಲ ರೋಹಿತ್ ಶರ್ಮಾ ಏನೋ ರಿಟೈರ್ಮೆಂಟ್ ತೊಗೊಂಡು, ಲೈಕ್ ಆ ಥರ ಏನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಕಾಮೆಂಟ್ ಮಾಡಿ. ಅದನ್ನು ನಾನು ಕ್ಲಿಯರಾಗಿ ನಿಮಗೆ ಎಕ್ಸ್ಪ್ಲನೇಷನ್ ಮತ್ತು ಡೌಟ್ಸು ಕ್ಲಾರಿಟಿ ಎಲ್ಲನೂ ಕೂಡ ವೀಡಿಯೋ ಮಾಡ್ತೀನಿ. ತುಂಬ ಜನ ಒಬ್ಬರು ಆಲ್ರೆಡಿ ಡೌಟ್ಸ್ನ ಕೇಳಿದರೆ ಕಾಮೆಂಟ್ ಮಾಡಿದರೆ, ಬಟ್ ಅದ್ರ ಬಗ್ಗೆ ವೀಡಿಯೋ ಮಾಡ್ತೀನಿ. ಸ್ವಲ್ಪ ಟೈಮ್ ಬೇಕು. ಸೊ ಅದ್ರ ಬಗ್ಗೆ ರಿಸರ್ಚ್ ಎಲ್ಲ ಮಾಡಬೇಕಲ್ವ, ಸೊ ಟೈಮ್ ಕೊಡಿ. ಬಟ್ ಇನ್ನೂ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ. ಕಾಮೆಂಟ್ ಮಾಡಬೇಡಿ ಅಂತ ನಾನಂತೂ ಹೇಳೋಲ್ಲ. ಪ್ಲೀಸ್ ಕಾಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಆಗಿದೆ, ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಸಿ ಯು ಬಾಯ್ಸ್.